ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ. ಇವತ್ತು RCB ಲಕ್ನೋ ಮ್ಯಾಚ್ IPL ನ ಏನ ಲೀಗ್ ಮ್ಯಾಚ್ಗಳು ಇದ್ದು ಲಾಸ್ಟ್ ಮ್ಯಾಚ್ RCB ಮತ್ತ ಲಕ್ನೋ ಮ್ಯಾಚ್. ಈ ಸಲ IPL ಏನು ಫಸ್ಟ್ ಚಾಲು ಆಗಿದ್ದು, ಫಸ್ಟ್ ಮ್ಯಾಚ್ RCB ಇಟ್ಟಿದ್ರು, ಇನ್ನು ಲಾಸ್ಟ್ ಲೀಗ್ ಮ್ಯಾಚ್ ಅದ RCB ಐತಿ, ಇನ್ನು ಫೈನಲ್ ಮ್ಯಾಚ್ RCB ಇರ್ತೈತೆ. ನಾವು ಹಂಗೈತೆ RCB ಟೀಮ್. ಇವತ್ತು ನೋಡ್ರಿ ಮ್ಯಾಚ್ RCB ಲಕ್ನೋ ಐತಿ. ಏನ್ ಯಾಕೆ ಖಾಲಿ ಇವತ್ತು ಮ್ಯಾಚ್ ಮಾತ್ರ RCB ಜಾಡಿಸ್ಬೇಕು. ಹಿಂಗೆ ಜಾಡಿಸ್ಬೇಕಲ್ಲ ನಾವು ಟಾಪ್ ರ್ಯಾಂಕ್ ನಂಬರ್ 1 ಬರ್ಬೇಕು. ಆಲ್ರೆಡಿ ಈಗ 3 ನಂಬರ್ ಅದೀವಿ ನಾವು ನೋಡ್ರಿ ಎಲಿಮಿನೇಟರ್ ಮ್ಯಾಚಿಗೆ ಫಿಕ್ಸ್ ಆಗಿವ್. ನಮ್ದು ಟಾರ್ಗೆಟ್ ಏನು ಕ್ವಾಲಿಫೈ ಅಂದ್ರೆ ನಂಬರ್ 1 ಬರ್ಬೇಕು. ಈಗ ಪಂಜಾಬ್ದವ್ರು ಬಂದು ಕೂತು ಬಿಟ್ಟಾರ. ಅವ್ರ ಕಡೆ ಶಶಾಂಕ್ ಸಿಂಗ್ ಅಂತ ಒಬ್ರು ಪ್ಲೇಯರ್ ಅದಾರ. ಅವ್ರು ಒಂದ್ ಸ್ವಲ್ಪ ದಿನ ಹಿಂದ ಇನ್ನ IPL ಚಾಲು ಆಗಿದ್ದಲ್ಲ, ಯಾವ್ದೋ ಒಂದು ಪ್ರಾಡ್ಕಾಸ್ಟ್ದಾಗ ಕೂತಿದ್ರು. ಮುಂದಿನ ಆಂಕರ್ ಕೇಳ್ತಾನವ ಯಾವುದು ಈ ಸಲ ಟಾಪ್ 4 ಟೀಮ್ ಅಂತೇಳಿ. ಅದಾಗ ಅವ ಹೇಳ್ದ ಪಂಜಾಬ್ ಪ್ಲೇಯರ್ ಅವರು, ನೋಡ್ರಿ ಬರ್ಕೊಂಬಿಡ್ರಿ ನೀವು 1 ಅಥವಾ 2 ನಂಬರ್ ಫಿಕ್ಸ್ ಬರ್ತೀವಿ ಅಂತೇಳಿ. ಅವ್ರ ಮಾತಿಗೆ ತಕ್ಕಂತೆ ಪಂಜಾಬ್ದವ್ರು ಬಂದಾರ. ವಿಚಾರ ಮಾಡ್ರಿ, ಶ್ರೇಯಸ್ ಅಯ್ಯರ್ ಅವರು ಹೋದ್ ಸತಿ ಕಲ್ಕತ್ತಾದವ್ರಿಗೆ ಕಪ್ ಗೆಲ್ಲಿಸ್ಕೊಟ್ರು. ಆದ್ರೆ ಏನು ಮಾಡ್ತೀರಿ, ಆ ಟೀಮ್ ಪ್ಲೇಯರ್ಗೆ ಬಿಡ್ತದನ. ಅವರು ಕ್ಯಾಪ್ಟನ್ ಏನು ಕಪ್ ಗೆಲ್ಸ್ಕೊಟ್ಟಲ್ಲ, ಆ ಪ್ಲೇಯರ್ಗೆ ಬಿಟ್ರು. ಮೊನ್ನೆ ಹರಾಜಾಗ ಪ್ರೀತಿ ಜಿಂಟಾ 25-26 ಕೋಟಿ ರೂಪಾಯಿ ಕೊಟ್ಟು ತಗೊಂಡ್ರು. 11 ವರ್ಷ ಆದ್ಮೇಲೆ ಕ್ವಾಲಿಫೈಕ್ ಬತ್ತು ನೋಡಿ, ಅಂದ್ರೆ ಪ್ಲೇ ಆಫಿಗೆ ಬರ್ತದ ಟೀಮ್. ಈ 11 ವರ್ಷದಿಂದ ಆ ಟೀಮಿಂದ ಪರಿಸ್ಥಿತಿ ಭಾಳ ಕೆಟ್ಟ ನಾಜುಕಿತ್ತು. ಆದ್ರೂ ಚಲೋ ಟೀಮ್ ತಗೊಂಬಂದು ಈಗ ಟಾಪ್ದಾಗ ನಂಬರ್ 1ದಾಗ ಅದಾರ. ಇನ್ನು ಅವ್ರದ್ದು ಒಂದು ಕಡೆ ಲೆಕ್ಕಕ್ಕೆ ಇಡೋಣ್ರಿ. ಮೀನು ನಮ್ದು RCB ಇವತ್ತು ಲಕ್ನೋ ಕೂಡ ಜಾಡಿಸ್ಬೇಕು ನೋಡ್ರಿ. ಹಿಂದಿನ ಮ್ಯಾಚ್ ಅಂತೂ ಹೈದರಾಬಾದ್ ಕೂಡ ಇತ್ತು, ಏನೋ ಒಂದು ಆತ ಮ್ಯಾಚ್. ನಮ್ದು ಬಾಲಿಂಗ್ ಸಲುವಾಗಿ ಫೇಲ್ ಇತ್ತು. ನಮ್ಮ ಹ್ಯಾಜಲ್ವುಡ್ ಆ ಮನುಷ್ಯ ಇರ್ಲಾರಕ್ಕ ನಮ್ದು ಒಟ್ಟ ತ್ರಾಸ ಆಗಿಬಿಟ್ಟಿತ್ತು ನಮ್ಮ ಟೀಮಿಂದ. ಯಾಕಂದ್ರೆ ಡೆಪ್ತ್ ಓವರ್ದಾಗ ಪವರ್ ಪ್ಲೇದಾಗ ಗಿಚ್ಚಿ ಬೌಲರ್ ರೀ ಹ್ಯಾಜಲ್ವುಡ್. ಅಂತ ಪ್ಲೇಯರಿಗೆ ಏನೋ ಒಂದು ಆಗಿತ್ತು, ದವಾಖಾನೆ ಹತ್ತಿತ್ತು. ಊರಿಗೆ ಹೋದ್ರು. ಅಲ್ಲೇ ನಮ್ದು ಊರಾಗ ನಮ್ಮ ಫ್ಯಾಮಿಲಿ ಡಾಕ್ಟರ್ ಅದಾರ್ರಿ, ನಾನು ತೋರ್ಸ್ಕೊಂಡ್ ಬರ್ತೀನಿ ಅಂತೇಳಿ ಹೋಗಿದ್ರು. ನಾವೆಲ್ಲ ಏನ್ ಅನ್ಕೊಂಡಿದ್ದೀವಿ, IPL ಇಂದ ಹೊರಗೆ ಹೋಯ್ತು ಕ್ಯಾಂಡಿಡೇಟ್. ಅವ್ರ ಬದ್ಲಿ ಅವ್ರಿಗೆ ಇವ್ರು ತೋಳಕ್ ಚಾಲು ಆತ್ರಿಪ್ಪ. ನಮಗೆ ಏನಂತ ದೊಡ್ಡ ಟೆನ್ಷನ್, ಹ್ಯಾಜಲ್ವುಡ್ ಬೇಕು. ಯಾಕಂದ್ರೆ ಆಲ್ರೆಡಿ ಚಲೋ ಫಾರ್ಮ್ದಾಗ ಬಂದು ಪ್ಲೇ ಆಫಿಗೆ ನಮ್ದು RCB ಹೋಗೈತಿ. ಅವ್ನು ಹ್ಯಾಜಲ್ವುಡ್ ಇಲ್ಲ ಅಂದ್ರೆ ಅದು ಮ್ಯಾಚಿಗೆ ಮತ್ತು ನಮ್ಮ ಟೀಮಿಗೆ ಕಳೆನೇ ಇಲ್ಲ. ಹೆಂಗೋ ಹಿಂಗೋ ಮಾಡಿ ನೋಡ್ರಪ್ಪ, ಏನು ಮಾಡ್ತೀವಿ ಗೊತ್ತಿಲ್ಲ ಮಾಮು, ಒಟ್ಟು ನೀ ಬಂದು ಬಿಡು ಅಂತ ಹೇಳಿದ್ರು. ಮೊನ್ನೆ ವಸ್ತಿ ಬಸ್ಸಿಗೆ ಬಂದ್ರು ಪುಟ ಒಂದು ಬಾಡಿಗೆ ಗಾಡಿ ತಗೊಂಡು ಏರ್ಪೋರ್ಟಿಗೆ ಹೋಗಿ ಬಂದ್ರು. ಮಯಾರ ಬೀಗರಾದು ಏನಾರ ಬಂದ್ರೆ ಬಸ್ ಸ್ಟ್ಯಾಂಡ್ಗೆ ಹೋಗಿ ಕರ್ಕೊಂಬರೋ ಅಂತಂದ್ರೆ ನಮ್ದು ಪದ್ಧತಿ. ಆ ರೀತಿ ನಾವು ಹೋಗಿ ಬಸ್ ಸ್ಟ್ಯಾಂಡ್ದಾಗ ಒಂದು ಗಾಡಿ ಕಳಿಸಿ ಕರ್ಕೊಂಬಂದು ಲಾರ್ಜಿಗೆ ಹಚ್ಕೊಳ್ತೀವ್ರಿ. ಈಗ ಚಲೋ ಪ್ರಾಕ್ಟೀಸ್ ನಡೆಸ್ಯಾರಂತ. ಇವತ್ತು ಮ್ಯಾಚ್ ಪಕ್ಕ ಆಡ್ತಾರ ಬೇಕಲ್ರಿ. ಮತ್ತೆ ಹ್ಯಾಜಲ್ವುಡ್ ಇಲ್ಲ ಅಂದ್ರ ಹೆಂಗ? ಇವತ್ತು ಮಾತ್ರ RCB ಗೆಲ್ಬೇಕು ನೋಡ್ರಿ. ಆಲ್ಮೋಸ್ಟ್ ನಮ್ದು ಈಗ 17 ಪಾಯಿಂಟ್ ಏನೋ ಅದಾವ. ಈಗ ನಾವು 3 ನಂಬರ್ ಇದೀವಿ. ನಿನ್ನೆ ಇವ್ರು ಸೋತ್ರು, ಯಾವ ಮುಂಬೈದವ್ರು ಸೋತ್ರು. ಅವ್ರು 4 ನಂಬರ್ ಫಿಕ್ಸ್ ಆದ್ರು. ಈಗ 1 ನಂಬರ್ ಅಂತೂ ಇವ್ರು ಫಿಕ್ಸ್ ಅದಾರ. ಯಾರು? ಪಂಜಾಬ್ದವ್ರು. ಈಗ 2 ನಂಬರ್ ನಾವು ಗೆದ್ದೀವಿ ಅಂದ್ರ ಚಲೋ ರನ್ ರೇಟ್ಲೆ ಗೆದ್ದೀವಿ ಅಂದ್ರೆ ನಾವು ಏನು ಮಾಡ್ತೀವಿ, ನಂಬರ್ 1 ಬರ್ತೀವಿ. ಯಾಕಂದ್ರೆ ಸ್ವಲ್ಪ ರನ್ ರೇಟ್ದಾಗ ಮ್ಯಾಗ ಅದಾರ ಅವರು. ಗೆದ್ದೀವಿ ಅಂದ್ರು ನಮ್ದು 19 ಹಾಕೋ ಪಾಯಿಂಟ್, ಪಂಜಾಬ್ದು 19. ನಮ್ದೇನು 1 ನಂಬರ್ ಇರಲಿ 2 ನಂಬರ್, ನಮ್ದೇನು ಒಟ್ಟು ಟಾಪ್ 2ದಾಗ RCB ಬರ್ಬೇಕು. ಅದು ಒಂದ ನಮ್ದು ವಿಚಾರ ಇದ್ದಿದ್ರೆ ಇವತ್ತು ಮಾತ್ರ ಗೆಲ್ತಾರೆ. ಯಾಕಂದ್ರ ಮತ್ತ ಭಾಳ ಕೆಟ್ಟ ಟೆನ್ಷನ್ ಮ್ಯಾಚ್ ಐತದ. ಮತ್ತೆ ಗೆಲ್ಲೇ ಬೇಕ್ರಿ. ಗೆದ್ರ ನಮಗೆ ಚಲೋ ಏನ್ರಿ, ಮತ್ತೆ ಒಂದು ಚಾನ್ಸ್ ಸಿಗ್ತದಲ್ಲ. ನಾವು ಮ್ಯಾಚ್ ಸೋತ್ರು ಇನ್ನೊಂದು ಚಾನ್ಸ್ ಸಿಗ್ತೈತಿ, ಮತ್ತೆ ಜಾಡಿಸಿ ಮುಂದೆ ಹೋಗ್ಲಾಕ ಅನುಕೂಲ ಆಕೈತೆ. ಇನ್ನು ಲಕ್ನೋದು ಹೇಳ್ಬೇಕಂದ್ರ ಲಕ್ನೋದು ಈ ವರ್ಷ ಅಂತೂ ಕಂತಿ ಸಂತಿ ಮುಗ್ದೈತೆ ಅಂತ ನಾ ಹೇಳ್ಕೊತಾ ಬಂದೀನಿ. ಯಾವ್ಯಾವ ಟೀಮ್ ಈ ಮೊನ್ನೆ ಒಂದು 3-4 ಮ್ಯಾಚ್ ಅದು ನೋಡ್ರಿ, ಯಾವ ಹೊರಗೆ ಹೋಗಿದ್ದು ಟೀಮ್ ಅವು ಗೆಲ್ಲಾಕತ್ತಾವ, ಅವು ಯಾವ ಪ್ಲೇ ಆಫಿಗೆ ಹೋಗ್ಯಾವ ಅವು ಸೋಲಾಕತ್ತಾವ. ಮೊನ್ನೆ ನಮ್ದು RCB ಆಗಿರ್ಬೋದು, ಅವನವನ ಇವ್ದು ಯಾವ್ದ ಗುಜರಾತ್, ಈ ಕಡೆ ಮುಂಬೈ ಬಿಡ್ರಿ ಅವನವನು ಏನ ಖಾಲಿ. ಇವತ್ತು ನಮ್ದು ಒಟ್ಟು ಮ್ಯಾಚ್ ಐತಿ. ಇವತ್ತು ನಮ್ದು ಟಾರ್ಗೆಟ್ ಏನಪ್ಪಾ ಅಂದ್ರ ಒಟ್ಟು ಮ್ಯಾಚ್ ಗೆಲ್ಬೇಕು. ಅದು ಒಂದ ನಮ್ದು ಉದ್ದೇಶ ಇದ್ದಿದ್ದ. ಏನ ಖಾಲಿ ಸದ್ಯಕ್ಕಂದ್ರು ಮಳಿ ಹಚ್ಚಿ ಕಡಿಲಾಕತ್ತೈತಿ ಸೊತ್ತ ಊರಾಗ. ಜಿಟಿ ಮಳಿ ಪಿಚ್ಚಿ ರಾಡಿ ನಮ್ಮ ಊರಾಗ ಶಿಸ್ತು ಕಡಿಲಾಕತ್ತೈತಿ. ನಿಮ್ಮ ಊರಾಗ ಹೆಂಗೈತೆ ಅನ್ನುವಂಥದ್ದು ಹೇಳ್ರಿ. ಈ ಮಳಿ ಸಂಬಂಧ ಮ್ಯಾಚ್ ಒಟ್ಟು ಅಲ್ಲಿ ಶಿಫ್ಟ್ ಮಾಡ್ಯಾರ. ಎಲ್ಲಿ? ಲಕ್ನೋದಾಗ. ಇನ್ನು ನೋಡ್ರಿ ಅಲ್ಲಿ ಲಕ್ನೋದ ಇವತ್ತು ಪಿಚ್ ಕಂಡೀಷನ್ ಹೆಂಗೈತೆ ಅಂದ್ರೆ ಮಳಿ ಅಂತೂ ಸದ್ಯಕ್ಕೆ ಇಲ್ಲ ಅಂತ ಹೇಳ್ಯಾರ. ಎಲ್ಲೂ ಮಳಿ ಆಗೋ ಸಾಧ್ಯತೆ ಇಲ್ಲ. ಮ್ಯಾಚ್ ಮಾತ್ರ ಪೂರ್ತಿ ಹಚ್ಚಿ ಸ್ವಚ್ಛ ಆಕೈತೆ ಅಂತ ಹೇಳ್ಯಾರ. ಅದಕ್ಕೆ ಅಲ್ಲಿ ಶಿಫ್ಟ್ ಮಾಡಿರ್ತಾರ್ರಿ. ಎಲ್ಲ ಹಿಂದ ಮುಂದೆ ನೋಡೇ ವಿಚಾರ ಮಾಡಿ ಇಟ್ಟಿರ್ತಾರ ಅವರು. ಹೌದಲ್ರಿ? ಇವತ್ತು ಲಕ್ನೋದಾಗ ಮ್ಯಾಚ್ ಐತಿ, ಮತ್ತು ಅವ್ರದ್ದು ಹೋಮ್ ಗ್ರೌಂಡ್ ಇರ್ಲಿ ಏನಾಕಲಿ. ಆದ್ರೆ RCB ಮಾತ್ರ ಇವತ್ತ ಜಾಡಿಸ್ಬೇಕು. ಅದು ಒಂದ ನಮ್ದು ಇದ್ದಿದ್ದ. ಇನ್ನು ಪಿಚ್ ಹೆಂಗೈತೆ ಅಂದ್ರೆ ಸೆಕೆಂಡ್ ಬ್ಯಾಟಿಂಗ್ ಆಡೋರಿಗೆ ಅನುಕೂಲ ಅನ್ನುವಂಥದ್ದು ಹೇಳ್ಯಾರ. ಮತ್ತು ಬ್ಯಾಟಿಂಗ್ ಫ್ರೆಂಡ್ಲಿ ರೀ, ಫುಲ್ ರನ್ ಬರುವಂಥ ಸಾಧ್ಯತೆ ಐತಂತ ಹೇಳ್ಯಾರ. 180 ಮ್ಯಾಗ ಹಾಕವ್ರು ಯಾರು ಫಸ್ಟ್ ಬ್ಯಾಟಿಂಗ್ ಆಡಿದ್ರು. ಚಲೋ ಬ್ಯಾಟಿಂಗ್ ಪಿಚ್ ಐತೆ ಅನ್ನೋವಂಥದ್ದು
ಹೇಳ್ಯಾರಿ. ನೋಡ್ರಿ ಇವತ್ತು ಮ್ಯಾಚ್ ಆಲಿ ನಮ್ದು ಒಟ್ಟು RCB ಗೆಲ್ಬೇಕು, ಅದು ಒಂದ ನಮ್ದು ಉದ್ದೇಶ. ಟಾಪ್ನಾಗ ಬರ್ಬೇಕು, ಹೊಡಿಬೇಕು, ಜಾಡಿಸ್ಬೇಕು, ಕೇತಿ ಗೇಂಡಿ ಕಡಲ ಮಾಡ್ಬೇಕು, ಅದು ಒಂದ ನಮ್ದು ಇದ್ದಿತ್ತ. ಏನೇ ಖಾಲಿ ಮ್ಯಾಚ್ ಮುಗಿಯೋಣ ಮತ್ತೆ ಬರ್ತೇನಂತ. ಇವತ್ತು ತಿಂಡಿ ಮ್ಯಾಗ ತಿಂಡಿ ಐತಿ. ಇವತ್ತು ಅಮಾಚಿ ಕಟ್ಲಿ, ಗೋಧಿ ಬಿತ್ಲಿ, ಹೇಟರ್ಸ್ ಅವ್ನು RCB ಹೆಸರು ಯಾರು ಹೊಯ್ಕೋತಾರ ಅವ್ರು ಹೆಣ ಎತ್ಲಿ. ಅವ್ನು ನಮ್ ಏನೇ ಖಾಲಿ ಗೆಚ್ಚಿ ಗೆಲಿ RCB, ಜೈ RCB. ಮ್ಯಾಚ್ ಮುಗಿಯೋಣ ಮತ್ತೆ ಬರ್ತೇನೆ ಅಂತ್ರಿ. ಜೈ RCB.